ನೀವು ಅಬ್ಸರ್ವ್ ಮಾಡಿದರೆ ವೀಕ್ಷಕರೇ, ಬಸ್ಸಲ್ಲಿ ಪ್ರಯಾಣಿಸುವಾಗ ಎಷ್ಟು ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತಲ್ವ. ಎಷ್ಟು ಗಲಾಟೆ ಇದ್ದರು, ವಾಹನಗಳ ಸೌಂಡ್ ಇದ್ದರು, ನೆಕ್ಸ್ಟ್ ಮನೆಗೆ ಬಂದಾಗ ಟಿ ವಿ ಸೌಂಡ್ ಇದ್ದರು, ಇನ್ ಕೇಸ್ ಪಕ್ಕದ ಮನೆ ಸೌಂಡ್ ಇದ್ದರು, ಹೊರಗಡೆ ವಾಹನಗಳ ಸೌಂಡ್ ಇದ್ರೂ ಸಮೇತ ನಮಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ಆದರೆ ನಮಗೆ ರಾತ್ರಿ ಆದ ತಕ್ಷಣ ನಾವು ಬೆಡ್ ಮೇಲೆ ಹೋದರೆ ಸಾಕು, ಅಯ್ಯೋ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಎಡಕ್ಕೆ ತಿರುಗ್ತೀವಿ, ಬಲಕ್ಕೆ ತಿರುಗ್ತೀವಿ, ಮೊಬೈಲ್ ನೋಡ್ತೀವಿ, ಟೈಮ್ ನೋಡ್ತೀವಿ, ಎಷ್ಟು ಗಂಟೆ ಆಗಿದೆ, ನಾನು ಎಷ್ಟು ಗಂಟೆ ಮಲಗ್ತೀನೋ ಅಂತ ಯೋಚನೆ ಮಾಡ್ತೀವಿ. ಆದರೆ ಏನು ಕ್ವಶನ್ ಗೊತ್ತಾ, ಬಸ್ಸಲ್ಲಿ ಪ್ರಯಾಣಿಸುವಾಗ ನೀವು ಅಷ್ಟು ಸೌಂಡ್ ಇದ್ರೂ ನಿದ್ದೆ ಮಾಡ್ತೀರಾ ಅಂತಂದರೆ ಇದಕ್ಕೆಲ್ಲ ಮೇನ್ ರೀಸನ್ ಯಾರು ಗೊತ್ತಾ? ಅಧಿಪತಿ ನಮ್ಮ ಬ್ರೈನ್, ಅಂದರೆ ಈ ಮೆದುಳು. ನಾವು ಬಸ್ನಲ್ಲಿ ಹೋಗ್ಬೇಕಾದ್ರೆ ನಮ್ಮ ದೇಹ ಒಂದು ರೀತಿಯಲ್ಲಿ ನಾನಿವಾಗ ರೆಸ್ಟ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ ಅಪ್ಪ ಅಂತಂದರೆ, ಈ ಬಸ್ನ ಒಂದೇ ರೀತಿ ಚಲನೆ ಆಗಿರ್ಬೋದು, ನಿರಂತರ ಆಗಿರ್ಬೋದು, ಒಂದೇ ರೀತಿಯ ಶಬ್ದ ಆಗಿರ್ಬೋದು, ಹೊರಗಡೆ ಕಿಟಕಿಯಿಂದ ನೋಡ್ಕೊತ ಆ ಟೈಮಲ್ಲಿ ನಮ್ಮ ಮೆದುಳಿಗೆ ರಿಪಿಟೇಟಿವ್ ಸ್ಟಿಮ್ಯುಲೇಷನ್ ಕೊಡ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ನಿದ್ದೆ ನಮಗೆ ಚೆನ್ನಾಗೇ ಬರುತ್ತೆ. ಅಂದರೆ ಇಲ್ಲಿ ಏನು ನೀವು ಅರ್ಥ ಮಾಡ್ಕೊಂಡ್ರಿ, ಇಲ್ಲಿ ಮೆದುಳು ಅನ್ನೋದು ಎನಿ ಟೈಮ್ ಫ್ರೀ ಆಗಿರಬೇಕು. ನೀವು ಚಿಂತೆಯಿಂದ ಇದ್ದರೆ ನಿದ್ದೆ ಬರಲ್ಲ ನಿಮಗೆ. ರಾತ್ರಿ ಆದ ತಕ್ಷಣ ನೀವು ಬೆಡ್ ಮೇಲೆ ಹೋದರೆ ಯಾಕೆ ನಿದ್ದೆ ಬರಲ್ಲ? ಏನಾಗ್ಬೋದು? ನಮ್ಮ ದೇಹ ಅನ್ನೋದು ಬೆಡ್ ಮೇಲೆ ಇರುತ್ತೆ, ಬಟ್ ನಮ್ಮ ಮೆದುಳು ಏನು ಮಾಡ್ತಾ ಇರುತ್ತೆ? ಓಡಾಡ್ತಾ ಇರುತ್ತೆ. ನಾಳೆ ಏನು ಮಾಡಲಿ, ನಾಳೆ ಎಷ್ಟು ಗಂಟೆಗೆ ಎದ್ದೇಳಲಿ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬ ಮನೆಗೆ ಎಲ್ಲ ಕ್ಲೀನ್ ಮಾಡಬೇಕು, ಏನೇನು ಐಟಮ್ಸ್ ತರಬೇಕು, ಏನೇನಿಲ್ಲ ಅಂತಂದು ನೀವು ನೈಟ್ ಮಲ್ಕೋಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಕ್ಕೊಂಡ್ಬಿಟ್ರೆ ಏನಾಗುತ್ತೋ ಏನಿಲ್ಲೋ, ನಾಳೆ ಅದನ್ನೇ ಕ್ಲೀನ್ ಮಾಡಬೇಕು ಅಂತಂದು ಒಬ್ಬೊಬ್ಬರು ಮಿಡ್ ನೈಟೇ ಇದ್ದು ಕ್ಲೀನ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ಮೆದುಳಿಗೆ ಓವರ್ ಥಿಂಕಿಂಗ್ ಅನ್ನೋದು ಶುರುವಾಗ್ಬಿಡುತ್ತೆ. ಈ ಓವರ್ ಥಿಂಕಿಂದ ನಿಮಗೆ ನಿದ್ದೆನೇ ಬರಲ್ಲ. ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಿದ್ದೆ ಬರಲಿಲ್ಲ ಅಂದರೆ ನೀವು ಫೋನಾದರೂ ನೋಡ್ತೀರಾ, ಆ ಸ್ಕ್ರೀನ್ ಟೈಮಿಂಗ್ ಜಾಸ್ತಿ ಆಗಿ ನಮ್ಮ ಮೆದುಳು ಇನ್ನೂ ಸ್ಟಿಮ್ಯುಲೇಷನ್ ಆಗಿಬಿಡುತ್ತೆ. ನಾನು ಆ್ಯಕ್ಟಿವ್ ಆಗಬೇಕು, ನಾನು ನಿದ್ದೆ ಮಾಡಬಾರ್ದು ಅಂತ ಆ ರೀತಿ ಅದು ಅರ್ಥ ಮಾಡ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ರೀಸನ್ ಇಸ್ ಮೊಬೈಲ್. ನೈಟ್ ಆದ ತಕ್ಷಣ ನಾವು ರೀಲ್ಸು, ಶಾರ್ಟ್ಸ್ ಅಂತ ನೋಡ್ಕೊತ ಹೋಗ್ತಿರ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಮೆದುಳು ಆ್ಯಕ್ಟಿವ್ ಆಗಿಬಿಡುತ್ತೆ. ಇನ್ನೊಂದು ವಿಡಿಯೋ ನೋಡೋಣ, ಅದಾದಮೇಲೆ ಮತ್ತೊಂದು ನೋಡೋಣ, ಮತ್ತೆ ಮಗದೊಂದು ನೋಡೋಣ. ಈಗ 5 ನಿಮಿಷ ಅನ್ನೋದು 10 ನಿಮಿಷ ಆಗುತ್ತೆ, 10 ನಿಮಿಷ ಅನ್ನೋದು 1 ಗಂಟೆ ಆಗುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಸ್ಲೀಪ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ನಾವು ಡೈಲಿ ಒಂದೇ ರೂಟೀನ ಫಾಲೋ ಮಾಡಬೇಕು. ಈಗ ಡೈಲಿ 10 ಗಂಟೆ ಮಕ್ಕೊಂತೆ ಅಂದರೆ ನಾಳೆನೂ 10 ಗಂಟೆ ಮಕ್ಕೊಬೇಕು. ಇವತ್ತು 10 ಗಂಟೆ ಮಕ್ಕೊಂಡೆ, ನಾಳೆ 11 ಗಂಟೆ ಮಕ್ಕೊಂಡೆ, ನಾಡಿದ್ದು 12 ಗಂಟೆ ಮಲ್ಕೊಂಡೆ ಅಂತಂದರೆ ನಮ್ಮ ಸ್ಲೀಪ್ಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ನಾನು ಯಾವ ಟೈಮಿಂಗ್ ಮಕ್ಕೊಳ್ಳಿ ಅಂತಂದು. ನೆಕ್ಸ್ಟು ನೀವು ಈವ್ನಿಂಗ್ ಆದ ತಕ್ಷಣ ಸಾಕು, ಈ ಚಹಾ ಆಗಿರಲಿ, ಈ ಕೆಫೈನ್ ಇರುವ ಕಂಟೆಂಟನ್ನು ತೊಗೊಳಕ್ಕೆ ಹೋಗ್ಬಿಡಿ. ಇನ್ ಕೇಸ್ ನೀವು ಆ ರೀತಿ ತೊಗೊಂಡ್ರೆ ಆ ಕೆಫೈನ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ನಿದ್ದೆ ಮಾಡೋಕ್ಕೆ ಬಿಡಲ್ಲ ನಿಮಗೆ. ಹಾಗಾಗಿ ಏನು ಮಾಡ್ತೀರಾ, ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ವೀಕ್ಷಕರೇ ನೀವು. ಮತ್ತು ನೀವು ಸ್ಲೀಪ್ ಟೈಮಿಂಗ್ಸ್ನ ಒಂದೇ ರೀತಿಯಿಂದ ಮೇಂಟೈನ್ ಮಾಡ್ಕೊತ ಹೋಗ್ರಿ. ಡೈಲಿ ಯಾವ ಟೈಮಿಗೆ ಮಲ್ಕೊತಿದ್ರೆ ಅದೇ ಟೈಮಿಗೆ ಮಲ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿ. ಮತ್ತು ನೀವು ಯಾವತ್ತೂ ಓವರ್ ಥಿಂಕಿಂಗಿಂದ ಮಾತ್ರ ಮಲ್ಕೊಳ್ಳೋಕೆ ಹೋಗ್ಬಿಡಿ. ಆರಾಮಾಗಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಮಲ್ಕೋಬೇಕಾಗುತ್ತೆ. ಹಾಗಿದ್ರೆ ಡಾಕ್ಟರ್, ಈ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಏನೇನು ಮಾಡಬೇಕು ಅಂತ ನೀವು ಕೇಳೋದಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಡಾಕ್ಟರ್, ನಾವು ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಏನು ಮಾಡಬೇಕು? ಫಸ್ಟ್ನೇದು, ನೀವು ಮಲಗೋಕ್ಕೂ 1 ಗಂಟೆ ಮುಂಚೆ ಈ ಫೋನನ್ನು ಎತ್ತಿಡಬೇಕಾಗುತ್ತೆ. ಸೆಕೆಂಡ್ ಒನ್, ಸಂಜೆ ಆದ ನಂತರ ಈ ಟೀ ಕಾಫಿ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಥರ್ಡ್ ಟಿಪ್, ಡೈಲಿ ಒಂದೇ ಟೈಮಿಂಗ್ಸ್ಗೆ ಮಲ್ಕೊಳೋದನ್ನ ನೀವು ರೂಢಿ ಮಾಡ್ಕೊಬೇಕು. ಫೋರ್ತ್ ಒನ್, ನೀವು ಡೈಲಿ ವಾಕಿಂಗ್ ಅಥವಾ ಈ ಎಕ್ಸಸೈಸ್ ರೂಟೀನನ್ನು ಫಾಲೋ ಮಾಡ್ಕೊಬೇಕು. ನೀವು ಯಾವ ರೀತಿ ಅಂದರೆ, ನಾವು ಡೈಲಿ ಬ್ಯುಸಿಯಾಗಿರಬೇಕು. ಡೇ ಫುಲ್ ಬ್ಯುಸಿಯಾಗಿದ್ದಾಗ ನೈಟ್ ಆರಾಮಾಗಿ ಮಲ್ಕೊತೀವಿ ನಾವು. ಖಾಲಿ ಕುಂತ್ಕೊತ ಹೋದರೆ ನಮ್ಮ ಮೈಂಡಿಗೆಲ್ಲ ಓವರ್ ಥಿಂಕಿಂಗ್ ಬಂದುಬಿಟ್ಟು ನಿದ್ದೆನೇ ಬರಲ್ಲ. ಹಾಗಾಗಿ ನೈಟ್ ಮಲಗುವ ಮುನ್ನ ಈ ನೆಗೆಟಿವ್ ಥಾಟ್ಸ್ಗಳನ್ನು ಬಿಟ್ಟು ಹಾಕ್ಬಿಡಿ. ಅದರ ಬದಲು ನೀವು ನೈಟ್ ಉಸಿರಾಟದ ಕಡೆಗೆ ಗಮನ ಕೊಡ್ತಾ ಹೋಗಿ. ಹಾಗಾಗಿ ನೀವು ಬ್ರೀತಿಂಗ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದನೇ. ಇನ್ ಕೇಸ್ ನಾವು ಇಷ್ಟೆಲ್ಲ ಟ್ರೈ ಮಾಡಿದ್ರೂ ನಿದ್ದೆ ಬರ್ತಾ ಇಲ್ಲ ಅಂತಂದರೆ, ತುಂಬ ವಾರಗಳಿಂದ, ತುಂಬ ತಿಂಗಳಿಂದ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕೊನೆಯದಾಗಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಸ್ನಲ್ಲಿ ಅಷ್ಟೆಲ್ಲ ಸೌಂಡ್ ಇದ್ದರೂ ನಿದ್ದೆ ಬರುತ್ತೆ, ಆದರೆ ಬೆಡ್ ಮೇಲೆ ಹೋದಾಗ ಯಾಕೆ ನಿದ್ದೆ ಬರಲ್ಲ? ನೀವು ಬಸ್ಸಲ್ಲಿದ್ದಾಗ ನಿಮ್ಮ ಮೆದುಳು ಏನಾಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಆರಾಮಾಗಿ ನಾನು ಮಲ್ಕೊಬೇಕು ಅನ್ನೋ ಮೂಡ್ ಕೇಳಿಸುತ್ತೆ. ಅದೇ ನೀವೇನಾದರೂ ಬೆಡ್ ಮೇಲೆ ಹೋದಾಗ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಹಾಗಾಗಿ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಮೆದುಳು ಅನ್ನೋದು ಯಾವಾಗಲೂ ರಿಲ್ಯಾಕ್ಸ್ ಆಗಿರಬೇಕು. ಯಾವಾಗ ಆ್ಯಕ್ಟಿವ್ ಇರಬೇಕು, ಯಾವಾಗ ರಿಲ್ಯಾಕ್ಸ್ ಇರಬೇಕಂತ ಗೊತ್ತಾಗುತ್ತೆ ಅಲ್ವಾ ನಿಮಗೆ? ಡೇ ಟೈಮಲ್ಲಿ ನೀವು ಯಾವುದಾದ್ರೂ ಚಟುವಟಿಕೆಯಿಂದ ಇದ್ದಾಗ ಆ್ಯಕ್ಟಿವ್ ಆಗಿರ್ರಿ. ನೈಟ್ ಮಲ್ಕೊಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಲ್ಲಿ
ಆರಾಮಾಗಿ ಮಲ್ಕೊಳ್ಳಿ. ನೀವೇನಾದರೂ ನಿದ್ದೆನ ಕರೆಕ್ಟ್ ಮಾಡ್ತಿಲ್ಲಪ್ಪ ಅಂತಂದರೆ ನಿಮಗೆ ಬೇಗ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಲಿ, ಅಸಿಡಿಟಿ ಸಮಸ್ಯೆ ಆಗಿರಲಿ, ಅಥವಾ ನಿಮಗೆ ಮೇನ್ ಹೆಣ್ಮಕ್ಳಲ್ಲಿ ಈ PCOD ಪ್ರಾಬ್ಲಮ್ ಆಗಿರಲಿ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಲಿ, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಇಂಥ ಹಲವಾರು ಸಮಸ್ಯೆಗಳಿಗೆ ಈ ನಿದ್ದೆ ಅನ್ನೋದು ಕಾರಣ ಆಗುತ್ತೆ ವೀಕ್ಷಕರೇ. ಸೊ ಹಾಗಾಗಿ ನಿದ್ದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನಾದರೂ ನಿದ್ದೆ ಬರ್ತಿಲ್ಲ, ಯಾವ ಕಾರಣಗಳಿಂದ ನಿದ್ದೆ ಬರ್ತಿಲ್ಲ, ಇನ್ನೂ ಚೆನ್ನಾಗಿ ನಿಮಗೆ ಟಿಪ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ವೀಡಿಯೋಸ್ನ ನೋಡ್ಕೊಂಬನ್ನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇನ್ನಷ್ಟು ನೋಟಿಫಿಕೇಷನ್ಸ್ಗಾಗಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.